ನಮಸ್ಕಾರ ರೀ ಎಲ್ಲ ನನ್ನ ಉತ್ತರ ಕರ್ನಾಟಕ ಜನತೆಗೆ. ಹೆಂಗದಿರಿ? ಎಲ್ಲರೂ ಆರಾಮದಿರ್ತ ತಿಳ್ಕೊತೀನಿ ನೋಡ್ರಿ. ನಾನು ಕೂಡ ಆರಾಮದೀನಿ ರೀ. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಪುಂಡಿ ಪಲ್ಯ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತೀನಿ ನೋಡ್ರಿ. ಬರ್ರಿ ಎಲ್ಲರೂ. ಮೊದಲಿಗೆ ರೀ ನಾನು ಪುಂಡಿ ಪಲ್ಯ ಸೋಸಿ ಇಟ್ಕೊಂಡಿದ್ದೆ ರೀ. ನಂತರ ರೀ ಕುಕ್ಕರ್ದಾಗ ಒಂದು ಗ್ಲಾಸ್ ನೀರು ಹಾಕಿ ಕುಕ್ಕರ್ದಾಗ ನೀರು ಹಾಕಿ ಒಂದು ಸೀಟಿ ಹೊಡ್ಸ್ಕೊತೀನಿ ರೀ. ನಂತರ ರೀ ಒಂದು ಸೀಟಿ ಆದಂತ ಅದನ್ನು ತೆಗೆದ ಒಂದು ಗ್ಲಾಸ್ ನೀರು ಹಾಕಿರಿ. ಪುಂಡಿ ಪಲ್ಯನ ಸ್ವಲ್ಪ ಹಿಚಿಕಿ 2 ಸತಿ ತೊಳಿಬೇಕ್ರಿ. ಯಾಕಂದ್ರೆ ಹುಳಿ ಆಗಲ್ರಿ. ಹುಳಿ ಜಾಸ್ತಿ ತಿನ್ನಲ್ದವರು 2 ಬಾರಿ ನೀರು ಹಾಕಿ ತೊಳಿಬೇಕ್ರಿ. ನೋಡ್ರಿ ನಾನು ಹುಳಿ ಜಾಸ್ತಿ ತಿನ್ನಲ್ಲ ಅನ್ನೋ ಕಾರಣಕ್ಕೆ 2 ಸತಿ ತೊಳೆದೀನಿ ರೀ. ನಂತರ ಮೆಣಸಿನ್ಕಾಯಿ ಹೆಚ್ಕೊಂಡು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಅಜ್ವಾನ, ಜೀರಿಗೆ ಆ ಎಲ್ಲ ಪದಾರ್ಥವನ್ನ ರೀ ಆ ಪುಂಡಿ ಪಲ್ಯದೊಳಗೆ ಹಾಕ್ಬೇಕ್ರಿ. ಮೊದಲು ನಾವು 1 ಕಪ್ಪ ನುಚ್ಚು ಹಾಕೀನಿ ರೀ. ದರಸಲ ಅಕ್ಕಿ ಬಳಸ್ತಿದ್ದೆ ರೀ. ಈ ಸಲ ಏನ್ರಿ ನುಚ್ಚು ಹಾಕೀನಿ ರೀ. ಗೊಂಜಾಳ ನುಚ್ಚು ರೀ. ನುಚ್ಚ, ಶೇಂಗಾ ಕಾಳು ರೀ, ಮೆಣಸಿನ್ಕಾಯಿ, ನಂತರ ಬೆಳ್ಳುಳ್ಳಿ ಪೇಸ್ಟ, ಆಮೇಲೆ ರೀ ಜೀರಿಗೆ, ಅಜ್ವಾನ, ಅರಿಶಿನ ಪುಡಿ, 1 ಗ್ಲಾಸ್ ನೀರು ಹಾಕಿ ಒಂದು ಸೀಟಿ ಕುಕ್ಕರ್ದಾಗ ಕೂಗಿಸ್ಬೇಕ್ರಿ. ನಂತರ ಕುದ್ದ ನಂತರ ಈ ಥರ ಆಗ್ತದೆ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇಲ್ಲ ನೋಡ್ರಿ. ಇಲ್ಲಿ ಆ ಥರ ಆಗ್ತದೆ ರೀ. ಈಗ ನೋಡ್ರಿ ಪುಂಡಿ ಪಲ್ಯ ರೆಡಿ ಆಗೈತೆ ರೀ. ಸ್ವಲ್ಪ ಮ್ಯಾಗ ಎಣ್ಣೆ ಹಾಕ್ತೀನಿ ರೀ ನಾನು. ಗಾಂಜಿ ಎಣ್ಣೆ ಅಂದ್ರೆ ರುಚಿ ಬರುತ್ತೆ ರೀ. ಹಾಕಿ ಸ್ವಲ್ಪ ತಿರ್ವಾಡ್ಬೇಕು ರೀ. ತಿರುವಿದ ನಂತರ ಸ್ವಲ್ಪ ಈಗ ನೋಡಕ್ಕೆ ನಿಮ್ಗೆ ಏನು ಅನ್ಸತ್ತೆ ರೀ, ಸ್ವಲ್ಪ ಭಾಳ ತಿಳಿ ಆಗೈತೆ ಅನ್ಸತ್ತೆ ರೀ. ಆದ್ರೆ ಅದು ಟೈಮ್ ಆದಂಗೆ ಸ್ವಲ್ಪ ಗಟ್ಟಿ ಆಗತ್ತೆ ರೀ. ನೋಡ್ರಿ ರೆಡಿ ಆಯ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಪುಂಡಿ ಪಲ್ಯ. ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ನನ್ನೆಲ್ಲ ಉತ್ತರ ಕರ್ನಾಟಕದ ಜನತೆಗೆ ಧನ್ಯವಾದಗಳು ರೀ.